ಇವತ್ತು ನನ್ನ ಮಗಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡುವಂತ ದಿನ. ಬೆಳಗ್ಗೆ ಅದು ರೆಡಿ ಆಗ್ತಾ ಇರುವಾಗ ಅದ್ರ ಕೈಗಳಲ್ಲಿ ಒಂದಿಷ್ಟು ವಿಚಿತ್ರವಾದಂತ ಗುಳ್ಳೆಗಳು ನನ್ನ ಕಣ್ಣಿಗೆ ಬಿದ್ದು. ಅಯ್ಯೋ ದೇವ್ರೆ, ಮೊನ್ನೆ ಎಲ್ಲ ಚೆನ್ನಾಗಿದ್ದು ಮಗಳು ಕೈಲಿ ಸಡನ್ ಆಗಿ ಈ ತರ ಗುಳ್ಳೆಗಳು ಕಾಣಿಸ್ಕೊಂತ ಇದಾವಲ್ಲ, ಅದ್ ಏನ್ ಸಮಸ್ಯೆ ಆಗಿರ್ಬೋದು ಅಂತ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ನತ್ತಿಗೆ ಏರ್ಬಿಡ್ತು. ಮಗಳನ್ನು ಕರ್ಕೊಂಡು ಹತ್ರದಲ್ಲಿರೋ ಆಸ್ಪತ್ರೆಗೆ ಹೋದೆ. ಡಾಕ್ಟರ್ ಏನು ಸಮಸ್ಯೆ ಅಂತ ಕೇಳ್ತಿದ್ದಂಗೆ ಇದು ಪ್ರಾಣಿಗಳಿಂದ ಬಂದಿರೋದು ರೇಬಿಸ್ ಅನ್ನಂಗ್ ನನ್ನ ಕಿವಿಗೆ ಬಿದ್ಬಿಡ್ತು. ಹೃದಯನೇ ಕಳಚಿ ಭೂಮಿನ ಮುಟ್ಬಿಡ್ತು. ಎಲ್ರಿಗೂ ಶುಭೋದಯ. ಊಟಿಯಿಂದ ಮಧ್ಯರಾತ್ರಿನಲ್ಲ, ಬೆಳಗ್ಗೆ 5 ಗಂಟೆಗೆ ಬಂದು ಇಲ್ಲಿ ತಲುಪಿದು. ಫುಲ್ ಟಯರ್ಡು. ಮಕ್ಕಳು ಎಲ್ಲ ಕಾರಲ್ಲಿ ನಿದ್ದೆ ಮಾಡಿದ್ದು. ನನ್ನ ಮಗ ಮುಖ ಬೇರೆ ಏಟ್ ಮಾಡ್ಕೊಂಬಿಟ್ಟವನೆ. ಹಂಗಾಗಿ ಊಟಿಯಿಂದ ಇನ್ನೊಂದು ದಿನ ಇರೋಣ ಅಂತಿದ್ದವನು ಯಾಕೋ ಮನಸ್ಸು ತಡಿದಾನೆ. ಕಲ್ಲರಿಗೆ ಹೋಗ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಅಷ್ಟೊಳಗೆ ನೋಡಿ ನನ್ನ ಮಗಳು ಇಲ್ಲಿ ನಾನು ಮಲಗಿದ್ರೆ ಕೈ ಮೇಲೆಲ್ಲ ಚಿತ್ರ ಬಿಡ್ತೈತಿ. ಒಂಥರ ನೊಚ್ಚಿ ಒಳ್ಳೆ ಜೋಗಳ ಆಡ್ದಂಗೆ ಆಯ್ತೈತೆ ನನಗೆ. ಏನೆಲ್ಲ ಮಾಡ್ತೀರ ಮಾಡಿ ಮಗಳೇ, ಇವರ್ ಡ್ಯಾಡೀಸ್ ಯುವರ್ ಡ್ರಾಯಿಂಗ್ ಪೇಪರ್. ಜೋಧಾಪುರ್ ಸ್ವೀಟ್ಸ್ ಮತ್ತು ನಮ್ಕಿನ್ ಅಂತ ಒಂದು ಜಾಗ ಇಲ್ಲಿ ದೊಡ್ಡ ಬಸೀದಿ ರೋಡು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಮಸ್ತ್ ಒಂದ್ಸರಿ ಟ್ರೈ ಮಾಡಿ. ಬಾದಾಮ್ ಮಿಲ್ಕ್ ತಗೊಂಡು ಆಮೇಲೆ ಮಲೈ ರಬ್ಡಿ ಅಂತ ಇದೇ ಅಂಗಡಿ ನೋಡ್ಕೊಂಡಿರಿ. ಅದೇನು ಅಂಗಡಿ ಬೋರ್ಡ್ ಕಾಣ್ತಾ ಇಲ್ಲ. ಪರ್ಮನೆಂಟ್ ಕಸ್ಟಮರ್ ಆಗ್ಬಿಡ್ತಾರೆ ಎಲ್ಲಾರು ಬಂದ್ರೆ. ಸಖತ್ತಾಗಿದೆ, ಟ್ರೈ ಮಾಡಿ ಒಂದ್ಸರಿ. ನಾನು ಒಂದ್ಸರಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದು. ಬಾದಾಮ್ ಮಿಲ್ಕ್ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿದೆ. ಕೋಲ್ಡ್ ಬಾದಾಮ್ ಮಿಲ್ಕ್ ಎಲ್ಲ ಪರ್ಫೆಕ್ಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಲೆಟ್ಸ್ ಗೋ ಟು ಕಲ್ಲಾರಿ. ನನ್ನ ಮಗನ್ ಮೀಟ್ ಮಾಡ್ಬೇಕೀಗ. ಅಪ್ಪಾಜಿ ಎಲ್ಲಿ ಬಿದ್ದಿದೆ ಅಪ್ಪಾಜಿ? ಎಲ್ಲಿ ತೋರಿಸಿ ಮುಖ. ಎಲ್ಲಿ ಬಿದ್ದೆ ತೋರಿಸು. ಅಮ್ಮ ಯಾಕೆ ಅಮ್ಮ? ಲಕ್ಕಿ ಏನು ಲಕ್ಕಿ? ಏನು ಲಕ್ಕಿ? ಇಲ್ಲಿ ಸುಮ್ಮನೆ ಪಾಪಣಿ ಮಾಡ್ತೀನಿ ಸುಮ್ಮನೆ. ಅಪ್ಪಾಜಿ ಎಲ್ಲಿ ಬಿದ್ದೆ ಅಪ್ಪಾಜಿ? ನೀನು ಎಲ್ಲಿ? ಅಮ್ಮ ಯಾಕೆ ಅಮ್ಮ? ಯಾಕೆ ಹಂಗತ್ತಿದ್ಯಮ್ಮ? ನೀನು ಹೆಂಗಿದ್ದೆ ಹೇಳು. ನೀನು ನನ್ನ ಬಿತ್ತು ಇಟ್ಟಿನ ಹೆಂಗಿದ್ದೆ ಅಪ್ಪಾಜಿ ಹಾಂ ಹೆಂಗಿದ್ದೀನಿ ನೋಡಿ. ಮೂವಿ ಎದ್ದು ಮಾಡ್ಕೊಂಡಿದ್ಯಾ ಅಂತ ಓಡೋಡಿ ಬಂದೆ. ನೀನು ಎಲ್ಲ ಜಾಸ್ತಿ ಏನಾಯ್ತಾಗಿಲ್ಲ ಅಲ್ವ ಅಪ್ಪಾಜಿ? ಆಯಿತು ಮಗನೇ, ಖುಷಿ ಆಯಿತು. ಅಯ್ಯೋ ನೀನು ಚಡ್ಡಿನೇ ಹಾಕೊಂಡಿಲ್ಲ ಅಪ್ಪಾಜಿ, ಅದಕ್ಕೆ ಟಾಪ್ ಆ್ಯಂಗಲಲ್ಲಿ ಇಡ್ತೀನಿ. ನೀನು ಒಳಗಡೆ ಹೋಗಿ ಚಡ್ಡಿ ಹಾಕೊಂಬ ಹೋಗು. ಶೇ ಏನಪ್ಪಾಜಿ ಅದು ಇಡೋದು? ಹ್ಞೂ ಸರಿ ಆಯ್ತು, ಇಟ್ಕೊಳ್ಳೋಣ. ಇಡಲ್ಲ ಒಳಗಡೆ. ಅಲ್ಲಿಡು. ಓಕೆ ಸರಿ ಅಪ್ಪಾಜಿ, ಹೋಗು. ಬೇರೆ ಇನ್ನೊಂದು ಸುಟ್ಕೇಸ್ ತಗೊಂಬ ಹೋಗಿ ನಿಂದು. ಈಗ ಒಂದಿಷ್ಟು ಬದಲಾವಣೆ ಆಯಿತು. ನಾನು ನನ್ನ ಮಗನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಬರೋ ಹುಡುಗರು, ಮಕ್ಕಳು, ಮರಿ, ನನ್ನ ವೈಫು, ನನ್ನ ಹೆಂಡ್ತಿನೂ ಹೊರಟ್ಲತ್ಲು. ಈಗ ಒಂದು ವಾರದ ಹಿಂದೆ ನಾನು ಕರ್ಕೊಂಡು ಹೋಗೋಣ ಅಂತ ಹೊರಟಾಗ ಕಷ್ಟ ಆಗಿತ್ತು. ಈಗ ಸರಿ ನಾನು ಕರೆಯೋಕ್ಕೆ ಹೋಗಲಿಲ್ಲ, ತಾನಾಗೆ ಹೊರಟು ಬರ್ತಾಯಿದ್ದಾಳೆ. ನೋಡಿ ಒಳ್ಳೇದಾಯ್ತು ಕೊನೆಗೂ. ಇವ್ರು 3 ಜನ ಸೇರಿದ್ರೆ ಇಡೀ ಪ್ರಪಂಚ ಸೇರಿದ ಲೆಕ್ಕ. ಇವ್ರು 3 ಜನ ಬರ್ತಾರೆ. ಅದ್ರಲ್ಲಿ ನನ್ನ ಎಲ್ಲಿ ಬಿಟ್ಟು ಬಂದ್ರಾ ನೀವೆಲ್ಲ? ನೀವು ಒಂಥರ ಹಾಕೊಂಡ್ರ ನೀವು. ಬನ್ನಿ ಬಾರಪ್ಪಜ್ಜಿ, ಇಳಿ ಕೆಳಗೆ. ಈಟು ಜಾಸ್ತಿ. ಇಳಿ ನೋಡಿ ಹಿಂಗೆ ನೀನು ಏನೇನೋ ಮಾಡ್ಕೊತೀಯ ಬೇಕೆಂದು. ಸೂಪರ್ ಮಗನೇ. ಹೆಂಗೆ ಸಾಂಗ್ ಕೇಳಿದ್ರು ಹಾಕ್ಕೊಟ್ಟಿದ್ದೀನಿ, ಫುಲ್ ಎಂಜಾಯ್ ಮಾಡ್ತು. ಯಾಕೆ ಮಳೆ ಚೆನ್ನಾಗಿಲ್ವಾ? ಇಟಾಲಿಲ್ವಾ? ಇನ್ಯಾವ ಸಾಂಗು? ನಾಳೆ ಎಲ್ಲಿದೆ? ಈಗ ತೋರ್ಸಂಗಿಲ್ಲ, ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಅದು ಬಿಗ್ ಸಾಂಗ್, ಅದು ಬಿಗ್ ಹಿಟ್, ಸೂಪರ್ ಹಿಟ್ ಸಾಂಗ್. ನನ್ನ ಓಲಾವೆ ಅಂತ ಚೂರು ಬಿಟ್ಕೊಟ್ಟೆ. ನನ್ನ ಮಗಂದೇ ಫಸ್ಟ್ ಆಗಿದ್ದು ಊಟ. ಅವನು ಲಾಸ್ಟಿಗೆ ಬಂದಿದ್ದು. ಚಪಾತಿ, ಮೊಸರನ್ನ ಮತ್ತು ಫ್ರೈಡ್ ರೈಸು. ಈ ಗ್ರೇವಿ ಚೆನ್ನಾಗಿದೆ. ಇದು ಇದ್ರದ್ದು ಬೆಂಡೆಕಾಯಿ. ಇದು ಹೆಸರು ಬೇಳೆ ಅಲ್ಲ, ಹೆಸರು ಕಾಳ್ದು. ಸುಮಿತು ಹುಡುಗರು ಎದಳ್ರ
ಮತ್ತೆ ಇಷ್ಟು ಬೇಗ ಒಂದು ಟೈಮ್ ಎಷ್ಟಾಗೈತೆ ನಿದ್ದೆ ಮಾಡಿಬಿಟ್ಟು ಕಂಡ್ರೆ ಇಷ್ಟು ಬೇಗ ಬಂದ ಅಂತಲೇ ಅನ್ಸೋದು. ಅಯ್ಯೋ ಚಿಕ್ಕವ ಎಲ್ಲ ಓಡ್ತೈತೆ ನಿದ್ದೆಗಳನ್ನ ಬಿಟ್ಟಿದ ತಕ್ಷಣ ಎದ್ದು. ಸ್ಕೋರಾ ಕ್ರಿಕೆಟಾ? ಅದು ಏನು ಹುಚ್ಚಿಟ್ಕೊಂಡಿದ್ಯೋ ಕ್ರಿಕೆಟ್ ತಾವು ಗೆದ್ದಿರ್ತಾರೆ ಬಿಡೋ. ಎಲ್ಲಿ ಎತ್ತಿದ್ದೀನಿ ಗೊತ್ತಿಲ್ಲ. ಬಂದು ಇನ್ನೂ ಕಾಲ ಹಿಡ್ದಿಲ್ಲ ಆಗಲೇ ಬಿದ್ದವಲ್ಲ ಹೊಡೆದಾಡ್ಕಿವು. ವೆಲ್ಕಮ್ ಹೋಮ್, ವೆಲ್ಕಮ್ ಹೋಮ್, ವೆಲ್ಕಮ್ ಹೋಮ್ ಕಣಮ್ಮ. ಬಂದುಬಿಟ್ಟ ಕೊನೆಗೆ ಮನೆಗೆ 12 ಗಂಟೆಗೆ ಬಂದು ಕ್ರಿಕೆಟ್ ಹಾಕಿಸ್ಕೊಂಡು ನೋಡ್ತಾನೆ ಗೆದ್ರೇನು ಗೆದ್ದ. ಹಿಂದಿನ ಓದ್ತಾವ್ನಿ ಚೆನ್ನಾಗಿ. ನನಗೇನು ಕ್ರಿಕೆಟು ಅಷ್ಟಕ್ಕಷ್ಟೇ. ನಾನು ಮೊದಲೆಲ್ಲ ನೋಡ್ತಾಯಿದ್ದೆ, ಈಗಿನ ಯಾರು ನೋಡಲ್ಲ. ಇವನು ತುಂಬ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಇದು ಒಳ್ಳೇದಾ ಕೆಟ್ಟದ್ದಾ, ಸಮಾಜಕ್ಕೆ ಮಾರಕನೋ ಇಲ್ಲ ಒಳ್ಳೇದೋ ಏನೋ ಒಂದು ಸ್ವಲ್ಪ ನೀವೇ ಹೇಳಿ ನೋಡೋಣ. ಯಾಕೆಂದರೆ ನನಗೆ ಅದ್ರ ಬಗ್ಗೆ ನಾಲೆಡ್ಜು ಇಲ್ಲ, ಅದು ಗೊತ್ತೂ ಇಲ್ಲ ಸರಿನೋ ತಪ್ಪೋ ಏನು ಎತ್ತ ಅಂತ. ನನಗಿಷ್ಟ ಇಲ್ಲ ಅಂತ ಪ್ರಪಂಚಕ್ಕೆಲ್ಲ ಇಷ್ಟ ಇಲ್ಲ ಅಂತ ಸಾರಕ್ಕೂ ನನಗಿಷ್ಟ ಇಲ್ಲ. ಹಂಗಾಗಿ ಕ್ರಿಕೆಟ್ ಎಷ್ಟರ ಮಟ್ಟಿಗೆ ಒಳ್ಳೆಯದು ಇಲ್ಲ ಮಾರಕ ಇಲ್ಲ ಒಳ್ಳೆಯದು ಎಲ್ಲದೂ ಸಾಧ್ಯ ಆದಷ್ಟು ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಮೆಂಟ್ ಮಾಡಿ. ಎನಿವೇ ವೆಲ್ಕಮ್ ಹೋಮ್ ಕಣೋ. ಮಗಳು ಇದಾಗಲಿ ತಿರುಗಿ ನೋಡೋದ್ರೊಳಗೆ ಮಲ್ಗೆ ಐತೆ. ಎಲ್ಲರೂ ಬಂದು ಹೋಗಿ ಸೆಟಲ್ ಆಯ್ತವ್ರೆ. 12 ಗಂಟೆ ರಾತ್ರಿ ಸೆಟಲ್ ಆಯ್ತವ್ರೆ. ನನ್ನ ಮಗ ಮಲಗಿದ್ದವನು ಈಗ ಎದ್ದ. ಅಪ್ಪಾಜಿ ಎದ್ದು ಬಿಟ್ಟೇನೆ ಅಪ್ಪಾಜಿ. ವೆಲ್ಕಮ್ ಹೋಮ್ ಮಗನೇ, ವೆಲ್ಕಮ್ ಹೋಮ್. ಏಯ್ ಅಪ್ಪಾಜಿ 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 ಅಪ್ಪಾಜಿ. ಬತ್ತಿದಂಗೆ ಆಟ ಸಾಮಾನು ರಾತ್ರಿ ಎಲ್ಲ ಇಷ್ಟೊತ್ತರೆಗೂ ಮಲಗಿದ್ದ, ಈಗ ಎದ್ಬಿಟ್ಟವನೆ. ಮಗಳು ಕುಲಕರ್ಣಿ ಪುತ್ರಿ ಪುತ್ರಿ ಮಲಗೈತೆ. ಬೆಳಗ್ಗೆ ಎದ್ದೇಳುತ್ತೆ. ಸಿಗೋಣ ಮತ್ತೆ ಬೆಳಗ್ಗೆ. ಇವತ್ತು ನನ್ನ ಮಗಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡುವಂಥ ದಿನ. ಬೆಳಗ್ಗೆ ಅದು ರೆಡಿ ಆಗ್ತಾ ಇರುವಾಗ ಅದ್ರ ಕೈಗಳಲ್ಲಿ ಒಂದಿಷ್ಟು ವಿಚಿತ್ರವಾದಂಥ ಗುಳ್ಳೆಗಳು ನನ್ನ ಕಣ್ಣಿಗೆ ಬಿದ್ದು. ಅಯ್ಯೋ ದೇವ್ರೆ, ಮೊನ್ನೆ ಎಲ್ಲ ಚೆನ್ನಾಗಿದ್ದು ಮಗಳು ಕೈಲಿ ಸಡನ್ನಾಗಿ ಈ ಥರ ಗುಳ್ಳೆಗಳು ಕಾಣಿಸ್ಕೊಂತ ಇದಾವಲ್ಲ, ಅದು ಏನು ಸಮಸ್ಯೆ ಆಗಿರ್ಬೋದು ಅಂತ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ನತ್ತಿಗೇರ್ಬಿಡ್ತು. ನಮಗೆ ಏನೇ ಆದ್ರೂ ತಡ್ಕೋಬಹುದು, ಮಕ್ಕಳಿಗೆ ಸಣ್ಣ ಪುಟ್ಟ ವಿಚಾರ ಏನೇ ಆಯ್ತು ಅಂತಂದ್ರೆ ತಡ್ಕೊಳ್ಳೋ ಶಕ್ತಿ ನಮ್ಗಿರಲ್ಲ. ಮಗಳನ್ನು ಕರ್ಕೊಂಡು ಹತ್ರದಲ್ಲಿರೋ ಆಸ್ಪತ್ರೆಗೆ ಹೋದೆ. ಡಾಕ್ಟ್ರ್ ಏನು ಸಮಸ್ಯೆ ಅಂತ ಕೇಳ್ತಿದ್ದಂಗೆ ಇದು ಪ್ರಾಣಿಗಳಿಂದ ಬಂದಿರೋದು ರೇಬಿಸ್ ಅನ್ನಂಗೆ ನನ್ನ ಕಿವಿಗೆ ಬಿದ್ದುಬಿಡ್ತು. ಹೃದಯನೇ ಕಳಚಿ ಭೂಮಿನ ಮುಟ್ಬಿಡ್ತು. ಡಾಕ್ಟ್ರ್ ಏನಂದ್ರಿ ಅಂತಂದ್ರೆ ಸ್ಕೇಬಿಸ್ ಅನ್ನೋದು ಕ್ಲಿಯರ್ ಆಗಿ ಕೇಳಿಸ್ತು. ಸ್ಕೇಬಿಸಾ, ಇದೇನು ತೊಂದರೆ ಇಲ್ವಾ ಅಂದಾಗ ಅಂತ ಏನು ಸಮಸ್ಯೆ ಇಲ್ಲ, ಸಣ್ಣ ಪ್ರಾಬ್ಲಮ್, ಇದನ್ನ ಆಯಿಂಟ್ಮೆಂಟ್ ಹಚ್ಚಿ ಅಂತ ಕೊಟ್ರು. ಮತ್ತೆ ವಾಪಸ್ಸು ನಲ ಮುಟ್ಟಿದ್ದ ಹೃದಯ ಬಂದು ತನ್ನ ಸ್ಥಾನವನ್ನು ಆವರಿಸ್ಕೊಂತು. ಈ ಸ್ಕೇಬಿಸ್ ಬರೋದಕ್ಕೆ ಕಾರಣ ಈ ಕಣ್ಣಿಗೆ ಕಾಣದಂತ ಒಂದು ಕ್ರಿಮಿ, ಅದ್ರ ಹೆಸರು ಸಾರ್ಕೋಪ್ಸ್ಟಾಪ್ ಸ್ಕೇಬಿ ಅಂತ. ಅದು ನಮ್ಮ ಚರ್ಮದ ಒಳಗೆ ಸೇರ್ಕೊಂಡು ಮೊಟ್ಟೆ ಇಡೋದ್ರ ಜೊತೆಗೆ ಮಲ ವಿಸರ್ಜನೆ ಮಾಡ್ತಿರುತ್ತಂತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಜೊತೆ ಅದು ರಿಯಾಕ್ಷನ್ ಆಗಿ ಕಡಿತ, ಉರಿ ಇವೆಲ್ಲ ಬರಕ್ ಶುರು ಆಗುತ್ತೆ. ಇದು ಅಂತ ಅಪಾಯಕಾರಿ ಅಲ್ಲದೆ ಹೋದ್ರು ಇದು ಎಲ್ಲರಿಂದನೂ ಇದು ಅಂತ ಅಪಾಯಕಾರಿ ಅಲ್ಲದೆ ಇದ್ರು ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಇದು ನಾವು ಕೈಕಾಲು ತೊಳಿಲಿಲ್ಲ ಅಂದ್ರೆ ಕೊಳಕೊಳಕಾಗಿದ್ರೆ ಬರುತ್ತೆ ಅನ್ನೋದು ಸುಳ್ಳು. ಇದು ಯಾರಿಗ್ ಬೇಕಾದ್ರೂ ಬರ್ಬೋದು. ಇದು ನಮ್ಮ ದೇಹದಿಂದ ಹೊರಗಡೆ ಬಂದ್ರೆ ಒಂದು 48ರಿಂದ 72 ಗಂಟೆಗಳ ಕಾಲ ಮಾತ್ರ ಬದುಕಿರುತ್ತೆ. ನಮ್ಮ ದೇಹದಲ್ಲಿ ಮಾತ್ರ ಇವು ಸೇಫ್ ಆಗಿರ್ತವೆ. ರಾತ್ರಿ ಹೊತ್ತು ಮಲಗದಾಗ ಮಾತ್ರ ನಮ್ಮ ದೇಹದಲ್ಲಿ ಇವು ಸಿಕ್ಕಾಪಟ್ಟೆ ಕೆಲಸ ಮಾಡಕ್ ಶುರು ಮಾಡ್ತವೆ. ಅವಾಗ ಸಿಕ್ಕಾಪಟ್ಟೆ ಕಡ್ತ ಮತ್ತೆ ಕೆಂಪು ಗುಳ್ಳೆಗಳು ಈ ತರ ಎಲ್ಲ ಬರಕ್ ಶುರು ಆಗುತ್ತೆ. ಇದು ಅಂತ ಏನ್ ಡೇಂಜರ್ ಕಂಡೀಷನ್ ಅಂತ ಏನಲ್ಲ. ಇದು ಬಂದಾಗ ಹತ್ತಿರದ ಡರ್ಮಟಾಲಜಿಸ್ಟ್ಗೆ ತೋರಿಸಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಕ್ಯೂರ್ ಆಗುತ್ತೆ. ಅದಾದ್ಮೇಲೆ ನನ್ನ ಮಗಳನ್ನ ಸೀದಾ ನಾನು ಕರ್ಕೊಂಡು ಹೋಗಿದ್ದು ನನ್ನ ಸ್ಕೂಲ್ ಅಡ್ಮಿಷನ್ಗೆ. ಮೊದಲೇ ಟೆಸ್ಟ್ ಕೊಟ್ಟಿದ್ದೆ. ನಮಗೆ ಮನೆ ಪಕ್ಕದಲ್ಲೇ ಇರೋದ್ರಿಂದ ಇದು ಎಲ್ಲ ರೀತಿಯೂ ಅನುಕೂಲ ಆಗೋದ್ರಿಂದ ನಾನು ಇಲ್ಲೇ ಅಡ್ಮಿಷನ್ ಮಾಡಿಸಿದ್ದೀನಿ. ಆಮೇಲೆ ಇವತ್ತು ಫೋಟೋ ತರೋದು ಮರ್ತಿದ್ದೆ ಅಂತ ಫೋಟೋ ಸ್ಟುಡಿಯೋ ಕರ್ಕೊಂಡು ಹೋಗಿದ್ದೆ. ಅವ್ರ ಮಕ್ಕಳು ಕೂಡ ಅಲ್ಲೇ ಓದಿದ್ದಂತೆ. ಸ್ಕೂಲ್ ತುಂಬಾನೇ ಚೆನ್ನಾಗಿದೆ. ಈ ಸರೌಂಡಿಂಗಲ್ಲಿ ಇರೋದ್ರಲ್ಲಿ ಅದೊಂದೇ ಒಳ್ಳೆ ಸ್ಕೂಲು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಈ ಫೋಟೋಸ್ ತೆಗೆಸ್ದೆ. ಈ ಫೋಟೋ ತೆಗೆಸ್ತಾ ಇದ್ವಲ್ಲ ನಾವು, ಬ್ಲ್ಯಾಕ್ ಆ್ಯಂಡ್ ವೈಟ್, ಆ ಥರ ಫೀಲ್ ಬರ್ತಾ ಇದೆ. ಒಟ್ಟು ನಾನು ಸಖತ್ತಾಗಿತ್ತು ಒಂಥರ. ಅಲ್ಲಿಂದ ಫೋಟೋ ತೆಗೆಸಿ ಸೀದಾ ಹೊರಟಿದ್ದು ಸ್ಕೂಲ್ ಅಡ್ಮಿಷನ್ಗೆ. ದಿಸ್ ಈಸ್ ಯುವರ್ ಸ್ಕೂಲ್ ಕ್ಯಾಂಪಸ್. ಇದು ನಿಮ್ಮ ಮೆಮೊರಿಯಾಗಿ ಉಳಿಯುತ್ತೆ. ನಿಮ್ದು ಅಡ್ಮಿಷನ್ ಆಯಿತು ಮಗಳೇ, ಖುಷಿನಾ? ಫಾದರ್ ಒಂದು ಗಿಫ್ಟ್ ಕೊಟ್ಟರು ಅವ್ರಿಗೆ. ಸರಿ, ಇಲ್ಲಿ ನಿಮ್ಮದು ಹೊಸ ಜರ್ನಿ ಶುರು ಆಗುತ್ತೆ. ಇಲ್ಲಿಂದ ನೀವು ಫ್ಯೂಚರಲ್ಲಿ ನಿಮ್ಮ ಮೆಮೊರಿ ಆಗುತ್ತೆ. ಇದು ನೀವು ಓದಿದ ಜಾಗ. ನಾವು ಪದೇ ನಮ್ಮ ಸ್ಕೂಲ್ನ ನಾವು ನೋಡೋಕೆ ಹೋಗ್ತೀವಿ ಅವಾಗ ದೊಡ್ಡವರಾದಾಗ. ಈ ಜಾಗದಲ್ಲಿ ಡ್ಯಾಡಿ ಒಂದಿನ ನಿಮ್ಮ ಕರ್ಕೊಂಡ್ಬಂದು ಕೂತ್ಕೊಂಡಿದ್ದು ನೆನಪು ಬರುತ್ತೆ. ಯೂಟ್ಯೂಬ್ ಇರೋದ್ರಿಂದ ನಿಮಗೆ ಯಾವತ್ತಾದ್ರೂ ಯೂಟ್ಯೂಬಲ್ಲಿ ವೀಡಿಯೋ ತೆಗೆದು ನೋಡಿದ್ರೆ ಕಾಣುತ್ತೆ. ಆಯಿತಾ? ನೀವು ದೊಡ್ಡವರು ಆದಮೇಲೆ ಡ್ಯಾಡಿ ಜೊತೆ ಮೆಮೊರಿ ನೋಡಬೇಕು ಅಂತ ಅಂದರೆ ಈ ವಿಡಿಯೋ ತೆಗೆದು ನೋಡಿ. ಇಲ್ಲಾಂದರೆ ಕೆಲವೊಂದು ಮೆಮೊರೀಸ್ನ ವೀಡಿಯೋ ತೆಗೆದು ನೋಡಬೇಕಾಗಿಲ್ಲ, ನಮ್ಮೊಳಗೆ ನಾವೇ ಇಟ್ಕೊಂಡಿರ್ತೀವಿ. ದಟ್ ಈಸ್ ದ ಸ್ವೀಟೆಸ್ಟ್ ಮೆಮೊರಿ ಇನ್ ಲೈಫ್. ನಿಮ್ಮ
ಕಂಗ್ರ್ಯಾಚುಲೇಷನ್ಸ್. ಹೋಗೋಣ.